ನಮಸ್ಕಾರ ಎಲ್ರಿಗೂ. ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂತ ನೋಡೋದಾದ್ರೆ, ಸಾಕಷ್ಟು ದಿನಗಳಿಂದ ನೀವು ಇದನ್ನ ಕೇಳ್ತಾ ಇದ್ರಿ. ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ, ಆದ್ರೆ ಉಚಿತ ಅಕ್ಕಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ. ಕೆಲವೊಬ್ರು ಏನ್ ಹೇಳ್ತಾ ಇದ್ರು ಅಂತಂದ್ರೆ, ನಮ್ಗೆ 3 ತಿಂಗಳಿಂದ ಅಕ್ಕಿ ಹಣ ಬಂದಿಲ್ಲ. ಇನ್ನ ಕೆಲವೊಬ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನಮ್ಗೆ 6 ತಿಂಗಳಿಂದ ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲ, ನಾವೇನಾದ್ರೂ ಮಾಡಿಸ್ಬೇಕಾ, ಯಾಕೆ ಈ ತರ ಆಗ್ತಿದೆ, ಯಾಕೆ ಉಚಿತ ಅಕ್ಕಿ ಯೋಜನೆ ಹಣ ಬರ್ತಾ ಇಲ್ಲ, ಯಾಕೆ ನಮಗ್ ಮಾತ್ರ ಅಕ್ಕಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರಿ. ಇದ್ರ ಬಗ್ಗೆನೇ ನಾನು ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಅಕ್ಕಿ ಯೋಜನೆ ಹಣ ಬರ್ತಾ ಇದೆ ಮತ್ತೆ ಯಾರಿಗೆಲ್ಲ ಅಕ್ಕಿ ಯೋಜನೆ ಹಣ ಬರ್ತಾ ಇಲ್ಲ ಅನ್ನೋ ಕ್ಲಿಯರ್ ಕಟ್ ಆದ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ, ಮಧ್ಯ ಮಧ್ಯೆ ಸ್ಕಿಪ್ ಮಾಡಿ ನೋಡ್ಕೋಬೇಡಿ. ಯಾಕೆಂತಂದ್ರೆ ಮಧ್ಯ ಮಧ್ಯೆ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಇದ್ರ ಇನ್ಫಾರ್ಮೇಶನ್ ಕ್ಲಿಯರ್ ಕಟ್ ಆಗಿ ಅರ್ಥ ಆಗಲ್ಲ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿಂದು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ನ ಕೊಡಿ. ಸೊ ವೀಕ್ಷಕರೇ, ಈಗ ಅಕ್ಕಿ ಹಣದ ಬಗ್ಗೆ ನೋಡೋದಾದ್ರೆ, ಇಲ್ಲಿ ಉಚಿತ ಅಕ್ಕಿ ಹಣ ಏನಾಗಿದೆ ಅಂತಂದ್ರೆ, ಕಳೆದ ಆಗಸ್ಟ್ ತಿಂಗಳಿಂದ ಅಂದ್ರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮತ್ತೆ ಇದೇ ತಿಂಗಳು ಡಿಸೆಂಬರ್, ಕಳೆದ 4-5 ತಿಂಗಳಿಂದ ಯಾರಿಗೂ ಕೂಡ ಸರ್ಕಾರ ಅಕ್ಕಿ ಯೋಜನೆ ಹಣನ ಬಿಡುಗಡೆ ಮಾಡಿಲ್ಲ. ಓಕೆನಾ? ಮತ್ತೆ ಇಲ್ಲಿ ಸಾಕಷ್ಟು ಜನ ಏನ್ ಕೇಳ್ತಾ ಇದ್ರು ಅಂತಂದ್ರೆ, ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ, ನೀವೇನ್ ಮಾಡಿ ಅಂತಂದ್ರೆ ಅನ್ನಭಾಗ್ಯ ಯೋಜನೆ ಬಗ್ಗೆ ಒಂದು ವಿಡಿಯೋನ ಮಾಡಿ, ಆ ಹಣ ನಮ್ಗೆ ಬರ್ತಾ ಇಲ್ಲ, ಯಾತಕ್ಕೋಸ್ಕರ ಅನ್ನಭಾಗ್ಯ ಯೋಜನೆ ಹಣ ಬರ್ತಾ ಇಲ್ಲ ಅನ್ನೋ ಒಂದು ಅಪ್ಡೇಟ್ ನ ಕೊಡಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರು. ಅಂತವ್ರಿಗೆ ಏನ್ ಹೇಳುದು ಅಂತಂದ್ರೆ, ಇಲ್ಲಿ ನಿಮ್ಮ ತಪ್ಪೇನಿಲ್ಲ. ಇಲ್ಲಿ ಆಗಸ್ಟ್ ತಿಂಗಳಿಂದ ಯಾರೊಬ್ಬರಿಗೂ ಕೂಡ ಸರ್ಕಾರನೇ ಇನ್ನ ಅನ್ನಭಾಗ್ಯ ಯೋಜನೆ ಹಣನ ಬಿಡುಗಡೆ ಮಾಡಿಲ್ಲ. ಸೊ ಇದು ಸರ್ಕಾರದ ತಪ್ಪು, ನಿಮ್ಮ ತಪ್ಪೇನಿಲ್ಲ. ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಎಲ್ಲವೂ ಕರೆಕ್ಟ್ ಆಗಿ ಇರುತ್ತೆ. ಸರ್ಕಾರನೇ ಹಣ ಬಿಡುಗಡೆ ಮಾಡಿಲ್ಲ ಅಂತಂದ್ರೆ ನಿಮಗೆ ಹೇಗೆ ಅನ್ನಭಾಗ್ಯ ಯೋಜನೆ ಹಣ ಬರುತ್ತೆ? ಮತ್ತೆ ಇಲ್ಲೊಂದು ಎಡವಟ್ಟು ಏನ್ ಮಾಡಿದೆ ಅಂತಂದ್ರೆ, ಸರ್ಕಾರ ಆಗಸ್ಟ್ ತಿಂಗಳಲ್ಲಿ ಕೇವಲ 50% ಜನರಿಗೆ ಅನ್ನಭಾಗ್ಯ ಯೋಜನೆಯ ಹಣನ ಬಿಡುಗಡೆ ಮಾಡಿದ್ರು. ಆದ್ರೆ ಇನ್ನು ಉಳಿದ 50% ಜನರಿಗೆ ಹಾಗೆ ಹೋಲ್ಡ್ ನಲ್ಲಿ ಇಟ್ಟಿದ್ದಾರೆ. ಇನ್ನು ಕೂಡ ಆಗಸ್ಟ್ ತಿಂಗಳಿನ ಅನ್ನಭಾಗ್ಯ ಯೋಜನೆ ಹಣವನ್ನ ಬಿಡುಗಡೆ ಮಾಡಿಲ್ಲ. ಹೋಗ್ಲಿ, ಆಗಸ್ಟ್ ತಿಂಗಳಿಂದ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಇನ್ನ 4 ತಿಂಗಳದ ಅನ್ನಭಾಗ್ಯ ಯೋಜನೆ ಹಣ ಬರ್ಬೇಕಲ್ವಾ, ಅದು ಕೂಡ ಯಾರೊಬ್ರಿಗೂ ಇನ್ನು ರಿಲೀಸ್ ಆಗಿಲ್ವಲ್ಲ. ಇದ್ರ ಬಗ್ಗೆ ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ರೆ, ನಮ್ಮ ಆಹಾರ ಇಲಾಖೆಯ ಸಚಿವರಾದಂತಹ KH ಮುನಿಯಪ್ಪರವರು ಈ ರೀತಿಯಾಗಿ ಉತ್ತರನ ಕೊಡ್ತಾ ಇದ್ದಾರೆ. ಅದೇನಂತಂದ್ರೆ, ಸರ್ಕಾರ ಹಣನ ರಿಲೀಸ್ ಮಾಡಿದ್ರೆ ತಾನೇ ನಾವು ಆಹಾರ ಇಲಾಖೆದವರು ನಿಮ್ಗೆ ಹಣನ ಕೊಡೋಕ್ಕಾಗೋದು. ಸೊ ಸರ್ಕಾರನೇ ಹಣ ಏನು ಬಿಡುಗಡೆ ಮಾಡಿಲ್ಲ ಅಂತಂದ್ರೆ ನಾನ್ ನಿಮ್ಮ ಹಣನ ಇಟ್ಕೊಂಡು ಏನ್ ಮಾಡ್ಲಿ ಅಂತ ಈ ರೀತಿಯಾಗಿ ಉಡಾಫೆ ಉತ್ತರವನ್ನ ನೀಡ್ತಾ ಇದ್ದಾರೆ. ಮತ್ತೆ ಅವ್ರು ಇನ್ನೊಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಈಗ ರೇಷನ್ ಕಾರ್ಡ್ ನ ತಿದ್ದುಪಡಿಗೆ ಬಿಟ್ಟಿದ್ದಾರೆ ನೋಡಿ, ಹಾಗೆ ಉಚಿತ ಅಕ್ಕಿ ಈಗೇನ್ ಕೊಡ್ತಾ ಇದಾರಲ್ಲ, ಇದೆಲ್ಲವೂ ಕೂಡ ನಡೆಯುವುದು ಒಂದೇ ವೆಬ್ಸೈಟ್ ನಲ್ಲಿ. ahara.kar.nic.in ಅಂತ ಒಂದು ವೆಬ್ಸೈಟ್ ಬರುತ್ತಲ್ವಾ, ಎಲ್ಲಾ ಕೆಲಸವನ್ನ ಈ ಒಂದೇ ವೆಬ್ಸೈಟ್ ನಲ್ಲಿ ಮಾಡಬೇಕಾದ್ರೆ ಇಲ್ಲಿ ಸರ್ವರ್ ಕೂಡ ಸ್ವಲ್ಪ ಡೌನ್ ಆಗುತ್ತೆ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಕೂಡ ಬರುತ್ತೆ. ಗೃಹಲಕ್ಷ್ಮಿ ಯೋಜನೆ ಹಣ ಕೊಡೋಕೆ ಸರ್ಕಾರಕ್ಕೆ ಯಾವುದೇ ರೀತಿಯಾದ ಸರ್ವರ್ ಪ್ರಾಬ್ಲಮು ಇಲ್ಲ, ಟೆಕ್ನಿಕಲ್ ಇಶ್ಯೂ ಕೂಡ ಇಲ್ಲ. ಆದ್ರೆ ಅನ್ನಭಾಗ್ಯ ಯೋಜನೆ ಹಣ ಕೊಡೋಕೆ ಮಾತ್ರ ನಿಮಗೆ ಸರ್ವರ್ ಡೌನ್ ಆಗುತ್ತೆ, ಹಾಗೆ ಟೆಕ್ನಿಕಲ್ ಇಶ್ಯೂ ಕೂಡ ಬಂದ್ಬಿಡುತ್ತೆ. ಇದು ನಿಜನಾ? ಇದನ್ನ ನಂಬೇಕಾ ಅಥವಾ ಇಲ್ವಾ? ಇದನ್ನ ನೀವೇ ಯೋಚನೆ ಮಾಡಿ. ಇಲ್ಲಿ DBT ಮೂಲಕ ಗೃಹಲಕ್ಷ್ಮಿ ಯೋಜನೆ ಹಣನ ಎಲ್ರಿಗೂ ರಿಲೀಸ್ ಮಾಡ್ತಾ ಇದ್ರೆ, 1 ತಿಂಗಳಾಗಬಹುದು 2 ತಿಂಗಳಾಗಬಹುದು ಪೆಂಡಿಂಗ್ ಹಣನ ರಿಲೀಸ್ ಮಾಡ್ತಾ ಇದ್ದಾರೆ, ಸ್ಟಾಪ್ ಮಾಡಿಲ್ಲಲ್ಲ. ಆದ್ರೆ ಅನ್ನಭಾಗ್ಯ ಯೋಜನೆ ಹಣನ ಯಾಕೆ ಸ್ಟಾಪ್ ಮಾಡಿದ್ದಾರೆ? ಇಲ್ಲಿ ನೋಡಿ, ಈಗ ನಾವು ಗೃಹಲಕ್ಷ್ಮಿ ಯೋಜನೆ ಹಣನ ಹೇಗೆ ಕೊಡ್ತಾ ಇದೀವೋ ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆ ಹಣನೂ ಕೂಡ ಕೊಡ್ತೀವಿ. ಅದು 4 ತಿಂಗಳ ಹಣ ಪೆಂಡಿಂಗ್ ಇದೆಯಾ, ಆ 4 ತಿಂಗಳಿಂದ ಸೇರಿಸಿ ನಾವು ಕೊಡ್ತೀವಿ. ಆದ್ರೆ ನಾವು ಕೊಟ್ಟಾಗ ನೀವು ಇಸ್ಕೋಬೇಕು ಅಂತ ಸ್ವತಃ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆ ಆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೂ ಮೀರಿ ನಾವೇನೋ ಅವ್ರನ್ನ ಪ್ರಶ್ನೆ ಮಾಡೋಕ್ ಆಗೋದಿಲ್ಲ, ಮತ್ತೆ ಇದಕ್ಕೂ ಮೀರಿ ಇನ್ನೆಲ್ಲೂ ಕೂಡ ನಿಮಗೆ ಒಂದು ಇನ್ಫಾರ್ಮೇಶನ್ ಸಿಗೋದಿಲ್ಲ. ಇಲ್ಲಿ ಕಡೆಯದಾಗಿ ಸರ್ಕಾರ ಹೇಳ್ತಾ ಇರೋದು ಒಂದೇ, ನಾವು ನಿಮಗೆ ಅನ್ನಭಾಗ್ಯ ಯೋಜನೆ ಹಣನ ಕೊಡ್ತೀವಿ, ನೀವು ಸ್ವಲ್ಪ ವೇಟ್ ಮಾಡಬೇಕು. ಸೊ ಹಾಗಾಗಿ ವೀಕ್ಷಕರೇ, ನೀವ್ಯಾರು ಕೂಡ ಅನ್ನಭಾಗ್ಯ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಎಲ್ಲೂ ಕಮೆಂಟ್ ಕೂಡ ಹಾಕಕ್ ಹೋಗ್ಬೇಡಿ, ಮತ್ತೆ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಇನ್ನ ಯಾಕೆ ಬರ್ತಾ ಇಲ್ಲ ಅಂತ ಕೇಳಕ್ ಹೋಗ್ಬೇಡಿ. ಯಾಕೆಂತಂದ್ರೆ ಸರ್ಕಾರದವರು ಹಣನ ರಿಲೀಸ್ ಮಾಡಿದ್ರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ, ಮತ್ತೆ ನಿಮ್ಗೆ ಎಲ್ಲೂ ಕೂಡ ಇನ್ಫಾರ್ಮೇಶನ್ ಅವರು ಕೊಡಲ್ಲ. ಯಾಕೆಂತಂದ್ರೆ ಅವರಿಗೆ ಗೊತ್ತಿರಲ್ಲ ಸರ್ಕಾರ ಯಾವಾಗ ರಿಲೀಸ್ ಮಾಡುತ್ತೆ ಯಾವಾಗ ರಿಲೀಸ್ ಮಾಡಲ್ಲ ಅಂತ. ಸೊ ವೀಕ್ಷಕರೇ, ಇದಿಷ್ಟು ಅನ್ನಭಾಗ್ಯ ಯೋಜನೆ ಒಂದು ಅಪ್ಡೇಟ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.